ಈಗ ಇರುವಂತಹ ಮಾತಿನ ಪ್ರತಾಪಗಳು. ಸೊ ಸರ್ಕಾರದ ಖಜಾನೆ ವಿಚಾರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ವಾಕ್ ಸಮರ ನಡೆದಿದೆ. ಬೆಳಗಾವಿಯಲ್ಲಿ ವಿಜೇಂದ್ರ ಅವರು ಮಾತಾಡಿದರು. ಗದಗ್ನ ಆಯುಷ್ ಇಲಾಖೆಯ ಔಷಧಿ ಖರೀದಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಅವರ ಆರೋಪ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಭ್ರಷ್ಟಾಚಾರ ಮುಖೇನ ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಸಂದಾಯ ಮಾಡ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರ ಹೈಕಮಾಂಡ್ ಎಟಿಎಂ ಆಗಿ ಪರಿವರ್ತನೆ ಆಗಿಬಿಡುತ್ತೆ. ಹೈಕಮಾಂಡ್ ತೃಪ್ತಿಪಡಿಸಲು ಗುತ್ತಿಗೆದಾರರ ಬಳಿ ಕಮಿಷನ್ ಪಡೆಯುವಂತ ಆಗ್ಬಿಟ್ಟಿದೆ. ಗುತ್ತಿಗೆದಾರರ ಸಂಘದವರು ಸಹ ಪತ್ರ ಬರೆದಿದ್ದಾರೆ. ರಾಜ್ಯದ ಖಜಾನೆ ಖಾಲಿ ಮಾಡಿ ಹೈಕಮಾಂಡ್ ತೃಪ್ತಿಪಡಿಸುವ ಕೆಲಸ ನಡೀತಾ ಇದೆ ಅಂತ ವಿಜೇಂದ್ರ ಅವರ ವಾಗ್ದಾಳಿ. ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆರಳಿದ್ರು. ಕಲೆಕ್ಷನ್ ಕಿಂಗ್ ಅಂದ್ರೆ ಅದು ವಿಜೇಂದ್ರ. ಅವರ ಕಲೆಕ್ಷನ್, ಅವರ ಟ್ರಾನ್ಸ್ಫರ್ ಬಿಚ್ಚಿಡಬೇಕಾ? ಅವರಪ್ಪನ ಹೆಸರು ಕೆಡಿಸಿದ್ದು ವಿಜೇಂದ್ರ ಅಂತ ಅವರು ಆ ಕಡೆಯಿಂದ ಬಿಟ್ರು. ಇದಕ್ಕೆ ಮತ್ತೆ ತಿರುಗೇಟನ ವಿಜೇಂದ್ರ ಕೊಟ್ರು. ಡಿಕೆಶಿ ಭ್ರಷ್ಟಾಚಾರದ ಪಿತಾಮಹ, ತಾಕತ್ತಿದ್ರೆ ಸದನಕ್ಕೆ ಬಂದು ಉತ್ತರ ಕೊಡ್ಲಿ ಅಂತ ಸವಾಲ್ ಹಾಕಿದ್ರು. ಮತ್ತೊಂದು ಕಡೆಗೆ ಸಚಿವ ಮಧು ಬಂಗಾರಪ್ಪನವರು ಪ್ರತಿಕ್ರಿಯೆ ಕೊಟ್ಟರು. ವಿಜೇಂದ್ರ ಪುಕ್ಕಲು, ವಿಜೇಂದ್ರ ಹಿಸ್ಟ್ರಿ ತೆಗೆದ್ರೆ ಗೊತ್ತಾಗತ್ತೆ, ಅವರ ತಂದೆ ಜೈಲಿಗೆ ಯಾಕೆ ಹೋದ್ರು ಅಂದಿದ್ದಾರೆ. ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಬಂದಾಗಿನಿಂದ ಭ್ರಷ್ಟಾಚಾರದ ಮುಖೇನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹಣ ಸಂದಾಯ ಮಾಡುವಂಥದ್ದು ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಾಯಿತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅವರ ಹೈಕಮಾಂಡ್ಗೆ ಎಟಿಎಂ ಆಗಿ ಪರಿವರ್ತನೆ ಆಗ್ತದೆ ಅಂತೇಳಿ ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಯಾವ ರೀತಿ 100 ಕೋಟಿ ಪೋಲಾಯಿತು. ಹೈಕಮಾಂಡ್ ಅನ್ನು ತೃಪ್ತಿಪಡಿಸೋದಕ್ಕೆ ಇವತ್ತು ಕಾಂಟ್ರಾಕ್ಟರ್ ಹತ್ರ ವಸೂಲಿ ಮಾಡುವಂಥದ್ದು, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಕೂಡ ಪತ್ರನ ಬರೆದಿರುವಂಥದ್ದು ಕೂಡ ನಿಮಗೆಲ್ಲ ಗಮನದಲ್ಲಿದೆ. ಹಾಗಾಗಿ ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಇನ್ನೇನೂ ಕೂಡ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಸತ್ಯ. ದುಡ್ಡು ಹೊಡೆಯೋರಿಗೆ ಬಡವರಾದ್ರೇನು ಶ್ರೀಮಂತರಾದ್ರೇನು ರಾಜ್ಯದಲ್ಲಿ ಇವತ್ತು ಲೂಟಿ ಮಾಡಿ ಖಜಾನೆಯನ್ನ ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಬೇಕು. ಒಂದೇ ಹೊತ್ತು ಈ ಸರ್ಕಾರದಲ್ಲಿ ನಡೀತಾ ಇರುವಂತದ್ದು. ವಿಜೇಂದ್ರಂಗೆ ಅನುಭವ ಇಲ್ಲ. ಖಜಾನೆ ಯಾವ ಖಜಾನೆ ಖಾಲಿ ಆಗಿದೆ ಬಂದಿಲ್ಲ ಮಾತಾಡ್ಲಿ ಅಸೆಂಬ್ಲಿಲಿ. ಅದು ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತ ಅಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. ಡಿಕೆ ಶಿವಕುಮಾರ್ ಅವರು ಮನ ಬಂದಂತೆ ಇವತ್ತು ಮಾತನಾಡಿದ್ದಾರೆ. ಅಧಿಕಾರದ ಮದ ಹಂಗ್ ಮಾತನಾಡಿಸಿರ್ಬೋದು ಅಂತೇಳಿ ನನ್ನ ಭಾವನೆ. ಈ ಸರ್ಕಾರದ ಯೋಗ್ಯತೆಗೆ ಬೆಂಗಳೂರಿನಲ್ಲಿ ರಾಜ್ಯದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತೇನೆ. ಬಹುಶಃ ನಿಮ್ಮ ಬಾಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡದೇ ಇದ್ರೆ ಒಳ್ಳೇದು. ಭ್ರಷ್ಟಾಚಾರದ ಪಿತಾಮಹರು ಯಾರು ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿದ್ರೆ ಹೇಳ್ತಾರೆ, ಯಾರ ಹೆಸರು ಹೇಳ್ಬೇಕು ಅವ್ರನ್ನ ಹೇಳ್ತಾರೆ. ಯಾವ ಪುರುಷಾರ್ಥಕ್ಕೆ ಮಾತನಾಡ್ತಾ ಇದ್ದೀರಿ? ನಿಮಗೆ ಖಜಾನೆ ಖಾಲಿ ಆಗಿದೆ ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ ನಿಮಗೆ. ಯಾವನಿಗೂ ದಬ್ಬಾಳಿಕೆ ಮಾಡ್ದಂಗೆ, ಬೆದರಿಕೆ ಹಾಕ್ದಂಗೆ ಡಿಕೆ ಶಿವಕುಮಾರ್ ನನಗೆ ಹಾಕೋದಕ್ಕೆ ಬರಬೇಡಿ. ನಾನೊಬ್ಬ ಜನಪ್ರತಿನಿಧಿ ಇದ್ದೇನೆ, ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನೂ ಕೂಡ ಇದ್ದೇನೆ. ತಾಕತ್ತಿದ್ರೆ ಬಂದು ಸದನದಲ್ಲಿ ಮಾತನಾಡ್ಲಿ. ಈ ರೀತಿ ದಬ್ಬಾಳಿಕೆ ಬೆದರಿಸಕ್ಕಂತ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ಅವ್ರದ್ದು ಹಿಸ್ಟ್ರಿ ತಗೊಂಡ್ರೆ ನಿಮಗೆ ಗೊತ್ತಾಗ್ತದೆ. ನಿಮ್ಮ ತಂದೆಯವರಿಗೆ ಜೈಲಿಗೆ ಯಾಕಪ್ಪ ಹೋದ್ರು? ನಿಮ್ಮ ತಂದೆಯವ್ರನ್ನ ಮೊನ್ನೆ 2019-20 ಮತ್ತೆ ಅವ್ರನ್ನ ಚೇಂಜ್ ಮಾಡಿದ್ರಲ್ಲ, ಯಾಕೆ ಚೇಂಜ್ ಮಾಡಿದ್ರು? ಫಸ್ಟ್ ಅದಕ್ಕೆ ಉತ್ತರ ಕೊಡ್ಲಿ. ಮೋಸ್ಟ್ಲಿ ವಿಜೇಂದ್ರ ಅವ್ರಿಗೆ ಫುಲ್ ಪುಕ್ಲಿರ್ಬೇಕು, ಹೆದರ್ಕೊಂಡಿರ್ಬೇಕು. ಯಾಕಂದ್ರೆ ಅವ್ರ ಚೇರಿಗೆನೆ ಕೊತ್ತು ಬಂದಿದೆ. ಯಾಕಂದ್ರೆ ಮಾತಿದ್ರೆ ಅವ್ರ ಅಪ್ಪರನ್ನ ಕರ್ಕೊಂಡು ಡೆಲ್ಲಿಗೆ ಹೋಗ್ತಾರೆ. ಅದಕ್ಕೆ ಉತ್ತರ ಕೊಡಕ್ಕೆ ಹೇಳ್ರಿ. ಅವರು ಡಿಲ್ಲಿವರೆಗೂ ವಿಜೇಂದ್ರ ಮೇಲೆ ಕೇಳಿ ಬರ್ತಾ ಇದ್ದಿದ್ದು ಕೆಲವರು ಅವ್ರ ಪಕ್ಷದಲ್ಲಿ ಆರೋಪ ಏನು, ಅಡ್ಜಸ್ಟ್ಮೆಂಟ್ ರಾಜಕಾರಣ, ಸರ್ಕಾರದ ವಿರುದ್ಧ ಅವ್ರು ಅಟ್ಯಾಕ್ ಮಾಡಲ್ಲ ಅಂತ. ಈಗ ಯಾರು ಹೇಳೋ ಹಾಗಿಲ್ಲ ಅನ್ಸುತ್ತೆ. ಹೇಳೋ ಹಾಗಿಲ್ಲ ಅಂದ್ರೆ ಮತ್ತೆ ನಾಳೆ ಇನ್ನೊಂದೆಲ್ಲೋ ಫಂಕ್ಷನ್ ಅಲ್ಲಿ ಇಬ್ರು ಜೊತೆ ಕೂತ್ರು, ಅವತ್ ಮಾಡಿದ್ದವರೆಲ್ಲ ನಾಟಕಾರಿ, ಅವರಿಬ್ರು ಜೊತೆಯಲ್ಲೇ ಇರ್ತಾರೆ ಅನ್ನೋದನ್ನ ಹೇಳ್ತಾರೆ. ಯಡಿಯೂರಪ್ಪ ಅವ್ರ ವಿಚಾರದಲ್ಲೂ ಹಂಗೆ ಇದ್ದಿದ್ದು. ಸಿದ್ದರಾಮಯ್ಯ ವಿರುದ್ಧ ಅವರು ಜಗಳ ಮಾಡ್ತಾ ಇರಬಹುದು, ಬಟ್ ಡಿ ಕೆ ಶಿವಕುಮಾರ್ ಅವರು ಯಡಿಯೂರಪ್ಪ ಅವರು ತುಂಬಾ ಕ್ಲೋಸ್ ಅನ್ನುವಂಥದ್ದು ಅವತ್ತೂ ಇತ್ತು. ಈಗ ವಿಜೇಂದ್ರ ಅವ್ರ ವಿಚಾರದಲ್ಲೂ ಅದಿದೆ. ಅವಾಗ ವಿಜೇಂದ್ರ ಅವರು ಹೋಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗ್ತಾರೆ. ಅವಾಗ ಬಂದಾಗ ಯತ್ನಾಳ್ ಅವರೇ ಆರೋಪ ಮಾಡ್ತಾ ಇದ್ದಿದ್ದು ಅವರ ಅಡ್ಜಸ್ಟ್ಮೆಂಟ್ ಗಿರಾಕಿರಿ ಅಂತ ಹೇಳಿ. ಬಟ್ ಈಗ ಇದು ಬೇರೆ ರೀತಿಯಲ್ಲಿ, ಅದು ಸಂದರ್ಭಕ್ಕೆ ತಕ್ಕಂತೆ. ಆಮೇಲೆ ಮಧು ಬಂಗಾರಪ್ಪನವ್ರು ಹೇಳ್ತಾ ಇದ್ರಲ್ಲ, ಏನು ಪುಕ್ಕಲು ವಿಜೇಂದ್ರ ಹಿಸ್ಟ್ರಿ. ಮಾನ್ಯ ಶಿಕ್ಷಣ ಮಂತ್ರಿಗಳೇ, ನಾಳೆ ನಿಮ್ಮದು ಯಾವ್ದಾದ್ರು ನಿಮ್ಮ ಕುಟುಂಬದ ವಿಚಾರವನ್ನ ಪರ್ಸನಲ್ ಆಗಿರುವಂಥದ್ದನ್ನ ಯಾವ್ದಾದ್ರು ಆಚೆ ತೆಗೆದಿಟ್ರೆ ಏನ್ ಮಾಡ್ತೀರಾ? ಬೇಕಾ ನಿಮಗೆ? ಏನು ಶಬ್ದಗಳು? ಪುಕ್ಕಲು ಏನೇನು ಶಬ್ದ ಇದು? ಒಬ್ಬ ಹಿಸ್ಟ್ರಿ, ಒಬ್ಬ ನೀವು ಶಿಕ್ಷಣ ಮಂತ್ರಿಗಳಾಗಿದ್ಕೊಂಡು ಅವ್ರ ಹಿಸ್ಟ್ರಿ ತಕೊಂಡು ಕೂತ್ಕೊಳ್ತಾ ಇದ್ರೆ, ನಾಳೆ ನಿಮ್ಮ ಹಿಸ್ಟ್ರಿ ತೆಗೆದ್ರೆ ನಿಮ್ಮ ಮನೆಯಲ್ಲಿ ಏನಾಯ್ತು, ನಿಮ್ದು ಏನೇನಾಯ್ತು, ನಿಮ್ಮ ತಂದೆಯವ್ರ ವಿಚಾರದಲ್ಲಿ ಹೆಂಗಾಯ್ತು, ಯಾರಾದ್ರೂ ತೆಗೆದ್ರೆ ಏನ್ ಮಾಡ್ತೀರಾ? ಏನಾಗುತ್ತೆ ನಿಮಗೆ? ಬೇಕಾ ನಿಮ್ದು? ಏನಕ್ಕವೆಲ್ಲ ಬೇಕು ನಿಮಗೆ? ಅವ್ರ ಪಾಡಿಗೆ ಅವ್ರನ್ನ ಕಿತ್ತಾಡ್ಕೊಳ್ತಾ ಇದ್ರೆ ಬಿಟ್ಬಿಡಿ ಅವರನ್ನ.
ಅಲ್ಲ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಇವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಿಮ್ಮದು ನಮಗೆ ಗೊತ್ತಿದೆ ಹೇಳಬೇಕಾ ಅಂತ ಅದೊಂದು ರೀತಿ ಬ್ಲ್ಯಾಕ್ ಮೇಲ್ ರೂಪದಲ್ಲಿ. 100% ಅದರಲ್ಲಿ ನೋ ಡೌಟ್. ಏನ್ ಮಾಡ್ತಾ ಇದ್ದಾರೆ ಪದೇ ಪದೇ ಶೇಮ್ ಅಂತ ಅನಿಸುತ್ತೆ ಈ ರಾಜಕಾರಣಿಗಳ ವಿಚಾರದಲ್ಲಿ. ಒಂದು ಅವರು ಯಾರೋ ಮಾನ್ಯ ಈ ಕೇಂದ್ರ ಮಂತ್ರಿಗಳಾಗಿರೋದು, ನನ್ನ ಹತ್ರ ಪೆನ್ ಡ್ರೈವ್ ಇದೆ ಬಿಟ್ಬಿಡ್ತೀನಿ, ಪೆನ್ ಡ್ರೈವ್ ಬರಲೇ ಇಲ್ಲ. ಈ DK ಶಿವಕುಮಾರ್ ಅವ್ರು ಅವಾಗ ನಾವು ಬಿಚ್ಚಿಡ್ಲಾ ಅಂತ, ಬಿಚ್ಚಿಡ್ರಿ, ರಾಜ್ಯದ ಜನತೆ ಗೊತ್ತಾಗ್ಬೇಕಲ್ಲ. ಕ್ರೈಮ್ನಲ್ಲಿ ಯಾರು ಅಪರಾಧವನ್ನ ಮಾಡಿದಾರೋ ಅದನ್ನ ಮುಚ್ಚಿಡುವಂಥದ್ದು ಕೂಡ ಅಷ್ಟೇ ಅಪರಾಧವಾಗುತ್ತೆ. ಹೌದು, ಅದು ಕೈ ಜೋಡಿಸ್ದಂಗೆ. ಈಗ ನೀವು ಭ್ರಷ್ಟಾಚಾರವನ್ನ ನೋಡಿದ್ದು, ನಿಮಗೆ ಗೊತ್ತಿದ್ದು ಕೂಡ ಮುಚ್ಚಿಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ನೀವು ಕೂಡ ಅದೇ ಸ್ಥಾನದಲ್ಲಿ ನಿಂತ್ಕೊಳ್ತೀರಾ. ಬಿಚ್ಚಿಡಿ, ರಾಜ್ಯದ ಜನತೆ ಗೊತ್ತಾಗೋದು ಬೇಡವಾ? ಏನ್ ಪದೇ ಬಿಚ್ಚಿಡ್ಲಿ ಅಂತ ಕೇಳ್ತೀರಾ? ಆಮೇಲೆ ಏನು ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಅನುಕಂಪ, ಅದನ್ನ ಯಾಕೆ ಮರೆಮಾಚಬೇಕು? ಏನಿದೆ ನಿಮ್ದು? ವಿಜೇಂದ್ರ ಅವ್ರ ಬಗ್ಗೆ ಬಿಚ್ಚಿಡಬೇಕಾಗಿದೆ ಅಂತೇಳಿ. ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೆ ಅತಿಯಾದಂತ ಪ್ರೀತಿ ಇದ್ದಿದ್ರಿಂದ ನಿಮ್ಮ ತಂದೆಯವ್ರಿಗೆ ಏನಾಯ್ತು, ಅವ್ರು ನಿಲ್ಲಿಸಿದ್ದಕ್ಕೆ ಕಾರಣ ಅವ್ರಿಗೆ ನೋವಾಗಿರ್ಬೇಕು ಪಾಪ. DK ಶಿವಕುಮಾರ್ ಅವರಿಗೆ ಯಡಿಯೂರಪ್ಪನವ್ರು ಕೆಳಗಿಳಿಸಿದಕ್ಕೆ ಬಹಳ ಫೀಲ್ ಆಗಿರ್ಬೇಕು. ಹಾಗಾಗಿ ಅದಕ್ಕೆ ವಿಜೇಂದ್ರನೇ ಕಾರಣ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆ ಕೋಪ ತಾಪ ಎಲ್ಲ ಬಿಚ್ಚಿಡ್ರಿ ಸದನದೊಳಗಡೆ. ಬರುತ್ತಾ ಸದನದಲ್ಲಿ ಈ ವಿಷಯವಾಗಿ ಚರ್ಚೆ ನಡೆಸ್ತಾರ? ದಾಖಲೆ ಯಾರು ಯಾವುದು ತರೋದಿಲ್ಲ. ಇವ್ರದ್ದು ಅವ್ರು ತೆಗಿಬೇಕು, ಅವ್ರದ್ದು ಇವ್ರು ತೆಗಿಬೇಕಂದ್ರೆ ಏನೂ ಇಲ್ಲ. ಇವರೆಲ್ಲ ಮಾತಿನ ವೀರರು ಅಷ್ಟೇ. ಏನೋ ಈ ಫಿಲ್ಮ್ ಅಲ್ಲಿ ಡೈಲಾಗ್ ಹೊಡಿತಾರಲ್ಲ, ರಿಯಲ್ ಲೈಫ್ನಾಗೆಲ್ಲ ಇರೋದಿಲ್ಲ ಅದು. ಈ ಫಿಲ್ಮ್ ನಲ್ಲಿ ಡೈಲಾಗ್ ಹೊಡ್ಕೊಂಡು ಹೋಗ್ತಾರಲ್ಲ, ಎಂತೆಂತ ಅಬ್ಬರಿಸಿ ಬೊಬ್ಬಿರೋದು ಡೈಲಾಗ್ಗಳು. ನಿಜ ಜೀವನದಲ್ಲಿ ಅಂತದ್ ಮಾಡ್ಲಿ? ಇಲ್ಲೂ ಹಾಗೆ ಆಚೆ ಬಂದ್ಬಿಟ್ಟು ಒಂದಿಷ್ಟು ಮೈಕ್ ಮುಂದೆ ಅನ್ಕೊಂಡು ಆಮೇಲೆ ಹೋಗ್ಬಿಟ್ಟು ನಾಳೆ ಬೇಕಿದ್ರೆ ಅವರೇ ಇಬ್ರು ಸೇರ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಒಂದ್ ದಿನಕ್ಕೆ ಹೆಡ್ಲೈನ್ ಅಷ್ಟೇ ಇನ್ನೇನು ಇಲ್ಲ ಇವರದ್ದು. ನಿಜವಾಗಿಯೂ ಹಂಗ ಆಗೋದಾಗಿದ್ದಿದ್ರೆ ಭಯ ಇರೋದು. ನಾನು ಮಾಡುವಂತ ಭ್ರಷ್ಟಾಚಾರ ಅವ್ನು ಬಿಚ್ಚಿಡ್ತಾನಪ್ಪ, ನಾನೇನು ಮಾಡಬಾರ್ದು ಅನ್ನುವಂಥದ್ದು ಭಯ ಇರೋದು. ಎಲ್ಲಿದೆ ಭಯ? ಯಾರಿಗೂ ಇಲ್ಲ. ಅಲ್ಲ, ಖಜಾನೆ ವಿಷಯವಾಗಿ ಕೇಳ್ತಾರೆ. ಯಾವ ಖಜಾನೆ? ಸರ್ಕಾರದ ಖಜಾನೆ ಅಂತಂದ್ರೆ ಇನ್ಯಾವ್ದಿರುತ್ತೆ? ಓಕೆ, ನಿಮ್ಗೆ ಭರಪೂರವಾಗಿದೆ ಅನ್ನೋದಾದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಇನ್ನೂ ಕೂಡ ಅನುದಾನ ಕೊಡ್ದಿರಾ ಹೋಲ್ಡ್ ಮಾಡ್ಕೊಂಡಿದ್ದೀರಲ್ಲ, ಅದು ಹಾಗಾದ್ರೆ ಧಾರಾಳವಾಗಿ ಕೊಡ್ಬೋದಲ್ಲ? ಅದರಲ್ಲಿ ನೋ ಡೌಟ್. ಈಗ ವಿಜೇಂದ್ರ ಅವ್ರು ಕೂಡ ಹೇಳಿದಾರಲ್ಲ, ಆಯುಷ್ ಇಲಾಖೆ ಔಷಧಿ ಕರೀಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ನೀವು ಬಿಚ್ಚಿಡಬೇಕು ಅದನ್ನ, ಹಂಗೆ ಹೇಳ್ಕೊಂಡ್ಬಿಟ್ಟು ಸುಮ್ಮನೆ ಯಾಮರ್ಸ್ಕೊಂಡು ಹೋಗೋದಲ್ಲ. ಆಮೇಲೆ ನೀವು ಹೇಳ್ತಾ ಇರುವಂಥ ರೀತಿಯಲ್ಲಿ ಈಗ ಖಜಾನೆ ಖಾಲಿ ಆಗಿರೋ ವಿಚಾರದಲ್ಲಿ ಹೌದು. ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ವಿಚಾರದಲ್ಲಿ ಹೇಳಬೇಕು, 10 ತಿಂಗಳು ಅಷ್ಟೇ ಸಾಕು ಅಂತ ಅಧಿಕಾರಿಗಳ ಬಳಿ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು ಗೃಹಲಕ್ಷ್ಮಿ ವಿಚಾರದಲ್ಲಿ. ಯಾಕೆ ಅದು ಫಂಡ್ ರೈಸ್ ಯಾಕೆ ಮಾಡೋಕ್ಕಾಗಲಿಲ್ಲ ಈ ಬಾರಿ ಫೆಬ್ರವರಿ ಮಾರ್ಚ್ನಲ್ಲಿ? ಎಲ್ಲೋಯ್ತು? ಯಾಕೆ ಕೊಡೋಕ್ಕಾಗಲಿಲ್ಲ ನೋಡೋಣ ಹೇಳಿ. ಹಾಗಿದಾಗ ಬೆಂಗಳೂರು ರಸ್ತೆಗಳನ್ನು ಮಾಡೋಕ್ಕೋಸ್ಕರ ದುಡ್ಡೆಲ್ಲಿದೆ? ಕೊಟ್ರಾ? ಇದೆಯಾ? ಯಾಕೆ ರಸ್ತೆಗಳನ್ನು ಮಾಡಿಲ್ಲ ಹೇಳಿ ನೋಡೋಣ, ತೋರಿಸಿ ನೋಡೋಣ ಹೇಗಿದೆ ದುಡ್ಡು, ಯಾವ ಕಡೆಗಿದೆ ದುಡ್ಡು. ನಿಮ್ಮ MLAಗಳೇ ಕುತ್ಕೊಂಡ್ಬಿಟ್ಟು ಹೇಳ್ತಾರ ನಮಗಿನ್ನೂ ಕ್ಷೇತ್ರಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತೇಳಿ. ಅವಾಗವಾಗ ಕೊಟ್ಟಂಗೆ ಮಾಡ್ಬಿಟ್ಟು ಕೆಲವರಿಗೆ ಅಷ್ಟೇ ಕೊಟ್ಬಿಡ್ತೀರಾ? ಕೆಲವ್ರಿಗಂತೂ ಗ್ಯಾರಂಟಿ ಬಗ್ಗೆನೇ ಅಸಮಾಧಾನ. ಒಪ್ಕೊಳ್ಳಿ ಮಾನ್ಯ ಉಪಮುಖ್ಯಮಂತ್ರಿಗಳೇ, ದುಡ್ಡಿಲ್ಲ, ಇರೋದನ್ನ ಹಾಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಪೂರ್ತಿ ಖಾಲಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಇರೋದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಷ್ಟೇ, ಇನ್ನೇನೂ ಇಲ್ಲ ಅದರಲ್ಲಿ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವಿಜೇಂದ್ರ ಹೇಳಿಕೆಯದ್ದೇ ಹವಾ ಆಯ್ತು. ಈ ವಾರ ವಿಜೇಂದ್ರ ಹೇಳಿಕೆಯ ವಾಕ್ಸಮರ. ಔಟ್ ಗೋಯಿಂಗ್ ಸಿಎಂ ವರ್ಸಸ್ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ವಾರ್ ಜೋರಾಗಿದೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ವಿಜೇಂದ್ರ ಕಿಡಿಕಾರಿದ್ರು. ವಿಜೇಂದ್ರ ಕಿಡಿಗೆ ಕಾಂಗ್ರೆಸ್ ನಾಯಕರು ಕೆಂಡುವಾದ್ರು. ನೀವು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರು. ಬೆಳಗಾವಿಯಲ್ಲಿ ಮಾತನಾಡಿದ ವಿಜೇಂದ್ರ, ಸಿದ್ದರಾಮಯ್ಯನವರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಹಿ ಈಸ್ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಮಾಹಿತಿ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ವಿಜೇಂದ್ರ ಹೇಳಿಕೆಗೆ ಕಾಂಗ್ರೆಸ್ನವರು ಸಿಎಂ ಆಪ್ತ ಶಾಸಕ KN ರಾಜಣ್ಣ ವಾಗ್ದಾಳಿ ನಡೆಸಿ ವಿಜೇಂದ್ರ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಟಕ್ಕರ್ ಕೊಟ್ಟರು. ಸಿದ್ದರಾಮಯ್ಯ ಈಗಾಗಲೇ ಇನ್ನಲ್ಲಿದ್ದಾರೆ, ಇನ್ನಿರ್ತಾರೆ, ಪಕ್ಷದೊಳಗಿನ ವಿರೋಧಿಗಳಿಗೆ ಹಾಗೆ ಹೊರಗಿನ ವಿರೋಧಿಗಳಿಗೆ ಈ ಮೂಲಕವಾಗಿ ಟಾಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಜಮೀರ್ ಅಹಮದ್, ಭೈರತಿ ಸುರೇಶ್, MB ಪಾಟೀಲ್ ಕೂಡ ವಿಜೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದರು. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದಿರಿ ಅನ್ನೋದು ಮುಖ್ಯ. ಕಳೆದ 2.5 ವರ್ಷ ಏನೋ ಮಾಡದೇ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈಗಿನ 2 ವಾರದಲ್ಲಿ ಏನು ಮಾಡ್ತಾರೆ? ಅವರು ಕೂಡ BJP ಪಾರ್ಟಿಯಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ.
ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ವಿಜೇಂದ್ರ ಅವರು ಎಷ್ಟು ದಿವಸ ಬಿಜೆಪಿ ಪ್ರೆಸಿಡೆಂಟ್ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ಅಶೋಕ್ ಅವ್ರಿಗೆ ಎಷ್ಟು ದಿವಸ ಅವ್ರು ಇರ್ತಾರಂತ ಕೇಳಿ, ನಮ್ಮ ಮುಖ್ಯಮಂತ್ರಿಗಳು ಅಂತ ಹೇಳಿದ್ದಾರೆ. ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ನಮ್ಮಲ್ಲಿ. ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿಎಂ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟ್ ಅವರು ತಟ್ಟೆಯಲ್ಲಿ ಬಿದ್ದಿರುವಂತ ಹೆಗ್ಡಾನ ಎತ್ತಕ್ಕೆ ಹೇಳಿ, ಒಂದ್ ಕಡೆ ಅಶೋಕ್ ಅವ್ರ ಗ್ರೂಪು, ಒಂದ್ ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದ್ ಕಡೆ ಇವ್ರ ಗ್ರೂಪು, ಮೊನ್ನೆ ಬೈಕ್ ಬಂದಂಗೆಲ್ಲ ಮಾತಾಡ್ತಾರೆ. ಇದೇ ಬಿಜೆಪಿ ಪಕ್ಷದಲ್ಲಿ ನೋಡಿರ್ಬೋದು 2008 ಎಷ್ಟು ಜನ ಮುಖ್ಯಮಂತ್ರಿ ಮಾಡಿದ್ರು, ಆಮೇಲೆ 2019 ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದ. ಅವ್ರ ಪಕ್ಷದಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಅವ್ರು ಏನ್ ತಿಳ್ಕೊಂಡವ್ರಂದ್ರೆ ಆ ಪಕ್ಷದಲ್ಲಿ ಆ ಪದ್ಧತಿ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಅಂತ. ನಮ್ಮಲ್ಲಿ ಆ ತರ ಇಲ್ಲ. ನಮಗೆ ಹೇಳ್ತಿದ್ರು ಆಪರೇಷನ್ ಕಮಲ ಅಂತ ಹೇಳಿ. ಈಗ ಆಪರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಕತ್ತದ. ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ನಡೆದಿದೆ. ಅಲ್ಲ, ಬಿಜೆಪಿ ಅವರಿಗೆ ಅವ್ರ ಭವಿಷ್ಯನೇ ಅವ್ರಿಗೆ ಗೊತ್ತಿಲ್ಲ ಅಂತ ಹಾಗೆ ಇಟ್ಕೊಳ್ಳೋಣ. ಸರಿ, ಆದರೆ ಕಾಂಗ್ರೆಸ್ನವ್ರು ಹೇಳಬೇಕಲ್ಲ. ಈಗ ಇವ್ರುಗಳು ಹೇಳಿದ್ರೆ ಸಾಲದು, ಅವರು ಹೈಕಮಾಂಡ್ ಹೇಳಬೇಕು. ಯಾರು ಹೇಳಿದ್ದು ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅಂತ, ನಾವು ಅವ್ರನ್ನೇ ಮುಂದುವರಿಸ್ತೀವಿ ಅಂತ. ಆ ಒಂದು ಶಬ್ದನೂ ಬರ್ತಿಲ್ಲ. ಇವರೆಲ್ಲ ಏನು ಬೊಬ್ಬೆ ಹೊಡೆದೇನು ಪ್ರಯೋಜನ? ಇವರೇ ಕೋಲ್ ಕೊಟ್ಬಿಟ್ಟು ಹೊಡೆಸ್ಕೊಳ್ತಿಲ್ವಾ ಇಲ್ಲಿ? ಸೇಮ್ ಬಿಜೆಪಿಯಲ್ಲೂ ಇದೆ, ಬರೀ ಕಾಂಗ್ರೆಸ್ ಅಲ್ಲಿ ಅಷ್ಟೇ ಯಾಕೆ? ಈ ಪ್ರೆಸಿಡೆಂಟ್ ವಿಚಾರದಲ್ಲಿ ಬಿಜೆಪಿಯಲ್ಲಿ ಇಲ್ವಾ? ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಅಲ್ಲ, ಈಗ ಅವ್ರನ್ನ ಮುಂದುವರಿಸ್ತೀವಿ ಸದ್ಯಕ್ಕೆ ಅಂತ ಹೇಳಿದ್ದಾರೆ. ನಂತರದ ಬದಲಾವಣೆ ಬಗ್ಗೆ ಅವ್ರೇನು ಕ್ಲಾರಿಟಿ ಕೊಟ್ಟಿಲ್ಲ. ಅದೇನು ದೊಡ್ಡ ಇಲ್ಲಿ ಮಟ್ಟಿಗೇನು ದೊಡ್ಡ ಗೊಂದಲನೂ ಆಗ್ತಿಲ್ಲ. ಮುಖ್ಯಮಂತ್ರಿ ಅನ್ನುವಂಥ ಪೋಸ್ಟ್ ವಿಚಾರದಲ್ಲಿ ನಡೀತಾ ಇರೋದು, ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅನ್ನುವಂಥ ಪೋಸ್ಟ್ ವಿಚಾರದಲ್ಲಿ ನಡೀತಾ ಇರೋದು. ಸೊ ಹಾಗಾಗಿ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ಇಲ್ಲೂ ಕೂಡ ಅದೇ ರೀತಿಯಲ್ಲಿದೆ, ಅಲ್ಲೂ ಕೂಡ ಅದೇ ರೀತಿಯಲ್ಲಿದೆ. ಆಮೇಲೆ ಮೋಸ್ಟ್ಲಿ ಪಾಪ ವಿಜೇಂದ್ರ ಅವರಿಗೆ ಅನಿಸಿರ್ಬೇಕು ಏನು, ಅದೇ ಔಟ್ ಗೋಯಿಂಗ್ CM ಅಂದರೆ ಯಡಿಯೂರಪ್ಪನವ್ರನ್ನ ಇಳಿಸುವಂಥ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಆಗ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ. ಆಮೇಲೆ ಹಿಂದಿಂದೂ ಕೂಡ ನೆನಪಾಗಿರಬೇಕು, ಸದಾನಂದ ಗೌಡರು ಬಂದಂಥ ಟೈಮಲ್ಲಿ ಇವರೆಲ್ಲ ಬಂದ ಟೈಮ್ ಇತ್ತಲ್ವಾ, ಅವಾಗಿನ ನೆನಪಾಗಬೇಕು. ಔಟ್ ಗೋಯಿಂಗ್ CM ಅಂತ ಬಂದಾಗ ಪರಿಸ್ಥಿತಿಗಳು ಹೆಂಗಿರುತ್ತೆ, ಆಡಳಿತ ಏನಾಗ್ಬಿಡುತ್ತೆ, ಕೆಲಸಗಳು ಹೇಗೆ ನಿಂತು ಹೋಗ್ಬಿಡುತ್ತೆ, ಯಾವುದೂ ಕೂಡ ಮಾಡೋದಿಲ್ಲ. ಅದು ನೆನಪಾಗಿ ಹಂಗೆ ಏನಾದರೂ ಮಾತನಾಡಿದ್ರ ಅಂತ ವಿಜೇಂದ್ರ ಅವರು. ನಂಗೆ ಯಾಕೋ ಹಂಗೆ ಅನಿಸ್ತಾ ಇದೆ ಅನುಭವದ ಆಧಾರದ ಮೇಲೆ. ಆಮೇಲೆ ಕಾಂಗ್ರೆಸ್ನವ್ರು ಅಷ್ಟೊಂದು ಯಾಕೆ ಅಗ್ರೆಸಿವ್ ಆಗಾಗ್ತೀರಾ, ನಂಗೆ ಅರ್ಥನೇ ಆಗೋದಿಲ್ಲ. ಇದು ಹೆಂಗೆ ಅಂತಂದರೆ, ಯಾರೋ ಒಬ್ರು ಹಿಂಗೆ ಚುಡಿದ ಹಂಗೆ ಆದಂಗೆ ಆಯ್ತು ಕಾಂಗ್ರೆಸ್ನವ್ರದ್ದು. ನಿಮ್ದೇನು ಇಲ್ಲ ಅಂತಂದ್ರೆ ಸುಮ್ಮನೆ ಮುಗಿದೋಗಿ ಅಷ್ಟೇ, ಅದೇನಿದೆ. ಆಮೇಲೆ ಅವರು ATM ವಿಚಾರ ಕೂಡ ಮಾತನಾಡಿದ್ರು ವಿಜಯೇಂದ್ರ ಅವರು. ನೀವು ಬಿಜೆಪಿಯವರು ಇದ್ದಾಗಲೂ ಕೂಡ ಬಿಜೆಪಿ ಹೈಕಮಾಂಡ್ ಬಗ್ಗೆ ಹೇಳ್ತಾ ಇದ್ದಿದ್ದು ಬಿಜೆಪಿ ರಾಜ್ಯದಿಂದ ಹೋಗ್ತಾ ಇದ್ದಿದ್ದು ATM ಅಂತ. ಯಾವ ರಾಷ್ಟ್ರೀಯ ಪಕ್ಷಗಳು ಸುಮ್ಮನೆ ಇದ್ದೀರಾ ನೀವು? ನಿಮ್ಮ ಮೇಲೆ ಬರುವಂತ ಆರೋಪ ಅದೇ, ಇಲ್ಲಿ ಜನ ದುಡಿದು ಕಟ್ತಾರೆ, ಅದನ್ನ ತಗೊಂಡು ಹೋಗಿ ತುಂಬುತ್ತೀರಾ ಅಂತ ಹೇಳಿ. ನೀವು ಇದ್ದಾಗ ಹೇಳಿಲ್ವಾ ಆರೋಪ? ಅವರಿದ್ದಾಗ ಅವ್ರದ್ದು ಆರೋಪ. ಅವ್ರಿಗೆ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆರೋಪ. ನೀವು ಸ್ವಲ್ಪ ಪೊಸಿಷನ್ ಅಲ್ಲಿ ಇದ್ದೀರಾ, ಅದಕ್ಕೆ ನಿಮಗೆ ಜಾಸ್ತಿ. ನೀವು ಅವ್ರ ಪಾಪ BPL ಕಾರ್ಡಲ್ಲಿ ಇದ್ದೀರಾ, ನೀವು APL ಕಾರ್ಡಲ್ಲಿ ಇದ್ದೀರಾ. ಈಗ ಅದು ರೀಸೆಂಟ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಆಗ್ತಾರೋ, ಯಾರು ಔಟ್ ಗೋಯಿಂಗ್ CM ಆಗ್ತಾರೋ, ಒಟ್ಟಿನಲ್ಲಿ ಜನನ್ ಮಾತ್ರ ಔಟ್ ಗೋಯಿಂಗ್ ಮಾಡ್ತಾ ಇದ್ದೀರಾ ಅಷ್ಟೇ, ಅದು ಮಾತ್ರ ಸತ್ಯ. ಇನ್ನು ಔಟ್ ಗೋಯಿಂಗ್ CM ಅವರು ಸಂಕ್ರಾಂತಿಗೆ ಕ್ರಾಂತಿ ಅನ್ನೋ ಆಪ್ತರ ಮಾತಿನ ಹೊತ್ತಲ್ಲೇ DK ಶಿವಕುಮಾರ್ ಯತ್ನ ಕಾರ್ಯ ಸಿದ್ಧಿಗಾಗಿ ದೇವಿಯ ಮೊರೆ ಹೋಗಿದ್ದಾರೆ. ಅದೇನು ಹೊಸದೇನಲ್ಲ, ಅವರು ಹೋಗ್ತಾನೆ ಇರ್ತಾರೆ ದೇವಸ್ಥಾನಗಳಿಗೆ. ಉತ್ತರ ಕನ್ನಡ ಅಂಕೋಲ ತಾಲೂಕಿನ ಆನ್ಲೆಯ ಜಗದೀಶ್ವರಿ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಪ್ರಸಾದ ಕೇಳುವ ಕಾರ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹರಕೆ ಪ್ರಸಾದ ಫಲಕ್ಕೆ ಜಗದೀಶ್ವರಿ ದೇವಿ ದೇಗುಲ ಹೆಸರಾಗಿದೆ. ಶುಕ್ರವಾರ ದೇವಿ ಮುಡಿಗೆ ಹಿಂಗಾರ ಅಂದರೆ ಅಡಿಕೆ ಹೊಂಬಾಳೆಯನ್ನು ಮುಡಿಸಿ ವರ ಕೇಳಲಿದ್ದಾರಂತೆ. ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೆ 1 ಗಂಟೆ ಸುದೀರ್ಘ ಪೂಜೆಯನ್ನು ಮಾಡಲಿದ್ದಾರೆ. ಇಲ್ಲಿ ಪೂಜೆ ಬಳಿಕ ಗೋಕರ್ಣ ಮಹಾಬಲೇಶ್ವರ ದೇವಾಲಯ, ಮಹಾಗಣಪತಿ ದೇವಾಲಯಕ್ಕೂ ಕೂಡ ಭೇಟಿ ನೀಡಿ ದೇವರ ದರ್ಶನವನ್ನು ಪಡಿತಾರಂತೆ. ಆಮೇಲೆ ಅಲ್ಲಿ ಏನು ಅಂತಂದರೆ ಯಾರೂ ಇರೋದಿಲ್ಲ ಗರ್ಭಗುಡಿಯಲ್ಲಿ, ಅರ್ಚಕರು ಮತ್ತು ಯಾರದನ್ನು ಬೇಡಿಕೆಯನ್ನು ಇಟ್ಕೊಂಡಿರ್ತಾರೆ ಅವ್ರು ಮಾತ್ರ ಒಳಗಡೆಗೆ ಇರ್ತಾರಂತೆ. ಈ ವೇಳೆ ಭೇಟಿ ಮಾಡುವ ಮುಖಂಡರಿಗೆ ತಮೋಗುಣ ಪ್ರಾಬಲ್ಯವನ್ನು ಹೊಂದಿರುವಂಥ ಸುಗಂಧರಾಜ ಹಾರವನ್ನು ತರಬೇಡಿ ಅಂತ ಸೂಚನೆಯನ್ನು ಕೊಟ್ಬಿಟ್ಟಿದ್ದಾರಂತೆ. ಯಾಕೆ? ಜ್ಯೋತಿಷ್ಯದ ಪ್ರಕಾರ ಏನು ಹೇಳ್ತಾರಂದ್ರೆ, ಸುಗಂಧರಾಜ ಹೂವು ಅಸ್ಥಿರ ಶಕ್ತಿಯ ಸಂಕೇತ ಅಂತೆ. ಶನಿ ರಾಹು ಪ್ರವಾಹ ಹೊಂದಿದೆಯಂತೆ. ಅಂದಹಾಗೆ 2019ರಲ್ಲಿ ತಿಹಾರ್ ಜೈಲಿನಿಂದ ಬಿಡುಗಡೆಯಾದ ನಂತರ DK ಶಿವಕುಮಾರ್ ಅವರು ಇದೇ ದೇವಸ್ಥಾನಕ್ಕೆ ಬಂದಿದ್ರಂತೆ. ಈ ಮಧ್ಯೆ DK ಶಿವಕುಮಾರ್ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಸಂಕ್ರಾಂತಿಗೆ ಸಿಹಿ ಸುದ್ದಿ ಅಂತ ಬೆಳಗಾವಿ ಕನ್ನಡ ಸೌಧ ಬಳಿ ತಮ್ಮನ್ನ ತೋರಿಸಿದಾರಂತೆ. ಶುಭ ಸಂಕೇತ ಅಂತಿದ್ದಾರೆ. ಈಗ ಇಲ್ಲಿ ದೇವಸ್ಥಾನಗಳು, ಆಮೇಲೆ ಡೆಲ್ಲಿ ದೇವಸ್ಥಾನಕ್ಕೆ ಹೋಗೋದು. ಅವ್ರು ಹೇಳಿಲ್ವಾ ಟೆಂಪಲ್ ಅಲ್ಲೇ ಇದೆ ಅಂತ ಹೇಳಿ? ಹೌದು, ಇದು ವೈಯಕ್ತಿಕವಾಗಿರುವಂತಹ ದೇವಸ್ಥಾನಗಳಿಗೆ ಅದು
ಬಟ್ ಕೆಲಸವನ್ನ ಮಾಡುವಂತ ಜಾಗಗಳ ದೇವಸ್ಥಾನ ದೆಹಲಿಯಲ್ಲಿ. ಅವ್ರು ಹೇಳಿದ್ದಾರೆ, ಅದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ. ಅದರಲ್ಲಿ ನೋ ಡೌಟ್ ಕ್ಲಾರಿಟಿ ಇದೆ. ಕರೆಕ್ಟ್ ಸರ್, ಇವರ ಕ್ಲಾರಿಟಿ ಇದೆ. ಇನ್ನು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಮಸೂದೆಯನ್ನು ಪಾಸ್ ಮಾಡಿಕೊಳ್ಳಲಾಗಿದೆ. ಸರ್ಕಾರ ಮಂಡಿಸಿದ ಮಸೂದೆಗೆ ವಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಸದನದಲ್ಲಿ ಗದ್ದಲವೇ ಏರ್ಪಡ್ತು. ವಿಧೇಯಕದ ಪ್ರತಿಗಳನ್ನು ಹರಿದು ಹಾಕಿದ್ರು, ಆಕ್ರೋಶವನ್ನು ಹೊರಹಾಕಿದ್ರು. ವಿಪಕ್ಷಗಳ ವಿರೋಧ ಹೆಚ್ಚಾಗ್ತಿದ್ದ ಹಾಗೆ ಗದ್ದಲದ ನಡುವೆಯೇ ಮಸೂದೆಯನ್ನು ಸರ್ಕಾರ ಅಂಗೀಕಾರ ಮಾಡಿತು. ಮೊದಲು ವಿಧೇಯಕದ ಬಗ್ಗೆ ಗೃಹ ಸಚಿವರು ವಿವರಣೆಯನ್ನು ಕೊಡ್ತಾ, ಸಾಮಾಜಿಕ ರಾಜಕೀಯ ಸಭೆಗಳಲ್ಲಿ ಆಡುವ ದ್ವೇಷದ ಮಾತುಗಳು ಮತ್ತೊಂದು ಸಮುದಾಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ದ್ವೇಷ ಭಾಷಣ ಮಾಡುವ ವ್ಯಕ್ತಿಗಳಿಗೆ ಎಷ್ಟು ದಿನ ನಿರ್ಬಂಧ ಹೇರಲು ಸಾಧ್ಯ, ಹೀಗಾಗಿ ಕಾನೂನು ತರಲಾಗಿದೆ ಅಂತ ವಿವರಿಸಿದರು. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ರಾಜಕೀಯ ದ್ವೇಷ ತೀರಿಸಿಕೊಳ್ಳಲು ಇದನ್ನು ಬಳಕೆ ಮಾಡುವಂತಹ ಅವಕಾಶ ಸಿಕ್ಕಂತಾಗಿದೆ. ಪೊಲೀಸರು ಹಿಟ್ಲರ್ಗಳಾಗುವ ಅವಕಾಶ ಇದೆ. ಬಿಜೆಪಿ ಸದಸ್ಯರ ಆಕ್ಷೇಪಕ್ಕೆ ಈ ಕಡೆಗೆ ಬೈರತಿ ಸುರೇಶ್ ಅವರು ಕೂಡ ಕಿಡಿಕಾರಿದ್ರು. ಕರಾವಳಿಯಲ್ಲಿ ಬೆಂಕಿ ಹಾಕಿ ಇಲ್ಲೂ ಬೆಂಕಿ ಹಾಕ್ತಿದ್ದಾರೆ ಅಂದ್ರು. ಇದರಿಂದ ಬಿಜೆಪಿ ಮತ್ತಷ್ಟು ಕೆರಳಿತು. ಏಕಾಏಕಿ ಸದನದ ಬಾವಿಗಿಳಿದ್ರು. ಇದರಿಂದ ವಿಪಕ್ಷಗಳು, ಉಳಿದಂತಹ ಸದಸ್ಯರು ಕೂಡ ಗೊಂದಲ ಆಯಿತು. ಕೊನೆಗೆ ಗದ್ದಲ ಹೆಚ್ಚಾಯಿತು. ಗದ್ದಲದ ನಡುವೆಯೇ ವಿಧೇಯಕ ಪಾಸು ಆಯಿತು. ಅಶೋಕ್ ಸೇರಿ ಅನೇಕರು ಮಸೂದೆ ಪ್ರತಿಗಳನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಕಿ ಹಚ್ಚಿಕೊಂಡವರು ಬಿಜೆಪಿ ಅವರು. ಈಗಾಗಲೇ ಗೃಹ ಸಚಿವರು, ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ದೊರಕಿದೆ. 8 ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ. ಯಾಕೆ ಇಷ್ಟು ಬಯಸ್ತಿದ್ದಾರೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಸಭಾ ನಿಮ್ಮ ವಿರುದ್ಧ ಮಾತಾಡುವವರು ಎಲ್ಲರಿಗೂ ಕಟ್ಟಾಗ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಬಹಳಷ್ಟು ಜನ ಸಮಾಜಕ್ಕೆ ನೋವಾಗುವಂತ ರೀತಿಯಲ್ಲಿ ಮಾತುಗಳು ಇತ್ತೀಚಿನ ದಿನದಲ್ಲಿ ಬರ್ತಾ ಇದೆ. ಅದು ಬಹಳ ಜಾಸ್ತಿನೂ ಕೂಡ ಆಗಿದೆ. ಅದರ ಇಂಪ್ಯಾಕ್ಟ್ ಏನಾಗ್ತದೆ ಸಮಾಜದ ಮೇಲೆ ಏನಾಗಿದೆ, ಎಷ್ಟೋ ಕೊಲೆಗಳಾಗಿದ್ದಾವೆ, ಎಷ್ಟೋ ಗ್ರೂಪ್ಸ್ ಅಲ್ಲಿ ಸಮುದಾಯಗಳಲ್ಲಿ ಹೊಡೆದಾಟಗಳಾಗಿದ್ದಾವೆ, ಮತ್ತು ಒಂದು ರೀತಿಯಲ್ಲಿ ಸಮಾಜದ ಸ್ವಸ್ಥತೆಯನ್ನ ಕಳ್ಕೊಳ್ತಕ್ಕಂತ ರೀತಿಯಲ್ಲಿ ಸಮಾಜ ಹೋಗ್ತಾ ಇದೆ. Commits hate crime shall be punished with imprisonment for a term which shall not be less than 1 year, which may be extended to 7 years with a fine of 50,000. 2 ಸಾರಿ ಅಥವಾ 3 ಸಾರಿ ಸಬ್ಸಿಕ್ವೆಂಟ್ ಆಗಿ ಮಾಡಿದ್ರೆ ಆ ಪನಿಷ್ಮೆಂಟ್ ಅನ್ನ ನಾವು 2 ವರ್ಷ ಮತ್ತು 1 ಲಕ್ಷ ರೂಪಾಯಿ. ಆಲ್ರೆಡಿ ಮುದ್ರಣ ಆಗಿರುವಂತಹ ಯಾವ್ದಾದ್ರು ಪುಸ್ತಕಗಳು, ಯಾವ್ದಾದ್ರು ಗ್ರಂಥಗಳು ಅದರಲ್ಲಿ ದ್ವೇಷವನ್ನು ಉಂಟು ಮಾಡುವಂತದ್ದನ್ನ ಕೋಟ್ ಮಾಡಿದ್ರೆ ಇದರಲ್ಲಿ ಆಕ್ಟ್ ಅಲ್ಲಿ ಬರುತ್ತದೆ ನಿಮ್ಗೆ? ಯಾವ್ದೋ ಗ್ರಂಥನ ಕೋಟ್ ಮಾಡ್ತೀವಪ್ಪ, ಅದರಲ್ಲಿ ದ್ವೇಷನ ಉದ್ಭವಿಸುವಂತ ಮಾತುಗಳಿದೆ ಅದರಲ್ಲಿ. ಅದನ್ನ ದ್ವೇಷ ಅಪರಾಧ ಅಂತ, ದ್ವೇಷ ಭಾಷಣ ಇದೆ, ದ್ವೇಷ ಅಪರಾಧ ಎಲ್ಲಿದೆ? ದ್ವೇಷ ಅಪರಾಧ ವರ್ಡ್ ಯಾವ್ದು? ನಾನು ಇದನ್ನ ಡಿಕ್ಷನರಿಗೆ ಹೋಗಿ ನೋಡಿ ಹೇಳಿರೋದು. ಇದ್ರೆ ಹುಡ್ಕೊಡಿ ಕನ್ನಡ ಡಿಕ್ಷನರಿಯಲ್ಲಿ. ಈಗಾಗಲೇ ಕಾನೂನು ಏನಿದೆ, BNS ಇದರಲ್ಲೆಲ್ಲ ಇದೆ. ಇಂಥದ್ದೇ ದ್ವೇಷ ಭಾಷಣ, ಸಾಮರಸ್ಯ ಕಡೋದ್ರ ಬಗ್ಗೆ ಈಗಾಗಲೇ ಇದೆ. ಹೊಸದಾಗಿ ಇವರು ತರುವಂತ ಬಿಲ್ ಏನಿದೆ, ಇದು ಪತ್ರಿಕಾ ರಂಗಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಕರಾವಳಿ ಇವ್ರಿಗೆ ಎಷ್ಟಿದೆ, ಇವ್ರಿಗಿಂತ ಜಾಸ್ತಿ ನನಗೆ ಪ್ರೀತಿ ಇದೆ ಸಭಾಧ್ಯಕ್ಷರೇ. ಇವ್ರು ಹೋಗ್ತಾರೋ ಇಲ್ಲ ಧರ್ಮಸ್ಥಳಕ್ಕೆ, ನಾನು ವರ್ಷಕ್ಕೆ 2 ಸರಿ ಹೋಗ್ತೀನಿ. ಇವತ್ತು ಹೈಯೆಸ್ಟ್ ನನ್ನ ಇಲಾಖೆಯಿಂದನೇ ಕರಾವಳಿ ಹಣ ಕೊಟ್ಟಿರೋದು ಸಭಾಧ್ಯಕ್ಷರೇ. ಗೃಹ ಸಚಿವರು ಮತ್ತೊಂದು ಸಮುದಾಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಯಾವುದ್ರದ ಬಗ್ಗೆ ಇವ್ರು ಮಾತಾಡ್ತಾ ಇದ್ದಾರೆ? ಅಂದ್ರೆ ಒಬ್ಬರಿಗೆ ಮಾತ್ರ ಆಗೋ ಸಮಸ್ಯೆ ಇವ್ರ ಕಣ್ಣಿಗೆ ಕಾಣಿಸ್ತಾ ಇದೆಯಾ? ನಾನು ದ್ವೇಷ ಭಾಷಣದ ವಿಚಾರದಲ್ಲಿ ವಿರೋಧವನ್ನು ಮಾಡೋದಿಲ್ಲ. ಇಟ್ಸ್ ಫೇರ್ ಅಂತ ನಾನು ಹೇಳ್ತೀನಿ. ಅಲ್ಲ, ಆಲ್ರೆಡಿ ಕಾನೂನಿದೆ, ಕಾನೂನು ಎಲ್ಲವೂ ಇದೆ. ಹಾಗಿದಾಗ ಬರುವಂತ ಅವಶ್ಯಕತೆ ಇರಲಿಲ್ಲ. ಬಟ್ ಇಲ್ಲಿ ಮಸ್ಟ್ ಅಂಡ್ ಶುಡ್ ಕೆಲವೊಂದಿಷ್ಟು ವಿಚಾರಗಳಿಗೆ ಬರಬೇಕಾಗಿತ್ತು, ಕೆಲವೊಂದಿಷ್ಟು ಕಡಿವಾಣ ಹಾಕಬೇಕಾಗಿತ್ತು. ಆ ವಿಚಾರದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬಟ್ ನನಗೆ ಇದರಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕಾಡುವಂಥದ್ದು. ಕೇವಲ ನೀವು ವಿಚಾರದಲ್ಲಿ ದ್ವೇಷ ಭಾಷಣ ಮಾಡಿದ್ದಕ್ಕೆ ದಂಡವನ್ನು ಹಾಕಿಸ್ಬಿಟ್ಟು ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬಿಟ್ಟೋದಕ್ಕೆ ಮಾತ್ರ ಇದೆ. ದ್ವೇಷ ಭಾಷಣದಲ್ಲಿ ಏನಾದ್ರೂ ಒಂದು ಪೋಸ್ಟ್ ಅನ್ನ ಹಾಕಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಂಕಿಯನ್ನ ಇಟ್ಟು ಸಾರ್ವಜನಿಕ
ಮನೆಗಳಿಗೆ ಹಾನಿಯನ್ನ ಮಾಡಿದ್ರೆ ಅಂಥವರ ವಿರುದ್ಧ ಯಾವ ರೀತಿಯ ಅಂತ ಕ್ರಮವನ್ನ ತೆಗೆದುಕೊಳ್ತೀರಾ? ಈಗಲೂ ಅಲ್ಲಲ್ಲಿ ನೋಡ್ತಾ ಇದೀವಿ, ಟಾರ್ಗೆಟ್ ಫಿಕ್ಸ್, ಲೋಡಿಂಗ್, ಹಾಗಿದ್ದಾಗ ಅವರಿಂದ ದಂಡವನ್ನ ವಸೂಲಿ ಮಾಡ್ತೀರಾ? ಅವರಿಂದ ಅದನ್ನ ವಸೂಲಿ ಮಾಡಿಬಿಟ್ಟು ಯಾರಿಗೆ ಹಾನಿಯಾಗಿದೆ ಅವ್ರಿಗೆ ಕೊಡಿಸುವಂತ ಕೆಲಸವನ್ನ ಮಾಡ್ತೀರಾ, ಅಥವಾ ಮತ್ತೆ ಜನ ಕಟ್ಟಿರುವಂತ ತೆರಿಗೆ ದುಡ್ಡಲ್ಲೇನೆ ಅವ್ರಿಗೆ ಕೊಡುವಂತ ಕೆಲಸ ಮಾಡ್ತೀರಾ? ಇದೇ ನಿಮ್ಮ ಇದರಲ್ಲಿ ಹೇಳಿದ್ದೀರಾ, ಏನು ಹಾನಿಗೊಳಗಾದ ಸಂತ್ರಸ್ತರಿಗೆ ತಕ್ಕ ಪರಿಹಾರವನ್ನು ಒದಗಿಸುವುದು ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳಿಗಾಗಿ ಉಪಬಂಧ ಕಲ್ಪಿಸುವುದು ಅಂತ ಹೇಳಿದ್ದೀರಾ. ಬಟ್ ಮುಂದೆ ಏನು ಹೇಳ್ತೀರಾ ನೀವು ವಿಧೇಯಕದಲ್ಲಿ? ಸ್ಪಷ್ಟವಾಗಿ ಹೇಳ್ತೀರಾ, ಅದಕ್ಕೆ ಹಾನಿಯನ್ನು ಲೆಕ್ಕ ಹಾಕುವ ಮೂಲಕ ನ್ಯಾಯಾಲಯವು ಆತನಿಗೆ ತಕ್ಕಷ್ಟು ಪರಿಹಾರವನ್ನ ನೀಡಬಹುದು ಅಂತ ಹೇಳಿ. ನಿಮ್ಮ ಉದ್ದೇಶ ಏನು ಅನ್ನುವಂಥದ್ದನ್ನು ನೋಡ್ಕೊಳ್ಳಿ ಇದರಲ್ಲಿ. ಉದ್ದೇಶ, ಅದರ ಜೊತೆಗೆ ಬಿಜೆಪಿ ಅವರು ಪದೇ ಪದೇ ಹೇಳ್ತಾ ಇರ್ತಾರಲ್ಲ, ಇದು ಉದ್ದೇಶ ಪೂರ್ವಕವಾಗಿನೇ RSS ವಿಚಾರದಲ್ಲಿ ಟಾರ್ಗೆಟ್ ಅಂತ ಹೇಳಿ ಅಲ್ಲಿ ಹೇಳ್ತೀರಾ, ವಿವರಣೆ ಅಂತ ಹಾಕಿ. ಈ ಪ್ರಕರಣದ ಉದ್ದೇಶಕ್ಕಾಗಿ ಸಂಘ ಅಥವಾ ಸಂಸ್ಥೆ ಎಂಬುದು ನೋಂದಾಯಿತ ಅಥವಾ ನೋಂದಾಯಿತವಲ್ಲದ ವ್ಯಕ್ತಿಗಳ ಸಂಘ ಅಥವಾ ಸಂಸ್ಥೆಯನ್ನು ಒಳಗೊಳ್ಳುವುದು ಅಂತ ಹೇಳಿ. ನಿಮ್ಗೆ ಗೊತ್ತು RSS ನೋಂದಾಯಿತ ಅಲ್ಲ ಅಂತ ಹೇಳಿ, ಹಾಗಾಗಿ ಆ ಉದ್ದೇಶಕ್ಕಿದೆ. ಬಟ್ ನನಗೇನು ಈ ವಿಚಾರದಲ್ಲಿ, ನೀವು ಅದನ್ನ ನನ್ನ ಕಳಕಳಿಯ ವಿಚಾರ, ಸಾರ್ವಜನಿಕ ಹಾನಿಯನ್ನ ಮಾಡುವಂತವರಿಂದಲೂ ಕೂಡ ವಸೂಲಿ ಮಾಡೋದು ಬರಬೇಕಿತ್ತು ಇದರಲ್ಲಿ. ಫೇರ್. ನಾನು ಯಾಕೆ ಇದ್ರ ಬಗ್ಗೆ ಒಳ್ಳೆಯದು ಇದು ಇರಬೇಕಿತ್ತು ಅಂತಂದೆ ಅಂದ್ರೆ, ದ್ವೇಷ ಯಾವಾಗ ಈ ವಿಚಾರದಲ್ಲಿ ನೀವು ತರ್ತೀರಾ ಅಂತಂದ್ರೆ, ನಾಳೆ ಸಾವರ್ಕರ್ ಅವರ ವಿಚಾರದಲ್ಲಿ ಯಾರು ಮಾತನಾಡೋ ಹೋಗಿಲ್ಲ, ಯಾರು ಮಾತಾಡೋದು ದ್ವೇಷ ಆಗುತ್ತೆ ಅದು. ಯಾಕಂದ್ರೆ ನಾವು ನೋಡುವಂತ ಸಾವರ್ಕರ್ ಬೇರೆ, ನೀವು ನೋಡುವಂತ ಸಾವರ್ಕರ್ ಬೇರೆ, ನಾಳೆ ಬಂದೇ ಬರುತ್ತೆ. ಅವ್ರ ನಿಲುವಿನಲ್ಲಿ ಡಿಸಿಷನ್ಸ್ ಅದು ದ್ವೇಷ ಆಗಲ್ವಾ? ನೀವು ಅವ್ರ ಬಗ್ಗೆ ಟೀಕೆಯನ್ನ ಮಾಡಿದ್ರೆ ಇನ್ನೊಬ್ಬರಿಗೆ ಆಗಲ್ವಾ ಅದು? ಓಕೆ ನೋಡಿ, ಟಿಪ್ಪು ಬಗ್ಗೆ ಮಾತನಾಡೋ ಹಾಗಿಲ್ಲ ಬಿಜೆಪಿಯವರು, ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ಅಲ್ಲಿ ನಿಲ್ತು ಬಾಯಿ ಕಟ್ ಹಾಕಿದ್ರು ಅದನ್ನ. ಆಮೇಲೆ ಗೂಡ್ಸೆ ಬಗ್ಗೆ ಮಾತನಾಡೋ ಹಾಗಿಲ್ಲ, ಆ ಕಡೆಗೆ ಅಲ್ಲಿ ಬರುತ್ತೆ. ಇನ್ನೊಂದು ಕಡೆಗೆ ಮನಸ್ಮೃತಿಯ ಬಗ್ಗೆ ನೀವು ಮಾತನಾಡೋ ಹೋಗಿಲ್ಲ ಅಂತ ಅವ್ರು ಶುರು ಮಾಡ್ತಾರೆ, ಅಲ್ಲಿ ಬಂದ್ರೆ ನಮಗ್ ನೋವಾಗುತ್ತೆ ಅಂತ ಇನ್ನೊಂದು ಶುರು ಮಾಡ್ತಾರೆ. RSS ಬಗ್ಗೆ ನೀವು ಮಾತನಾಡೋ ಹೋಗಿಲ್ಲ, ಅದು ಹಾಗೆ ಅಲ್ವಾ? ಯಾವ್ದು ಬಗ್ಗೆ ಮಾತಾಡೋ ಹೋಗಿಲ್ಲ. ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡೋದಿಲ್ಲ. ನನಗೆ ಪಾಯಿಂಟ್ ಇರೋದು ಇಲ್ಲಿ. ಇಲ್ಲಿಯವರೆಗೂ ಕೂತ್ಕೊಂಡ್ಬಿಟ್ಟು ಚಿಂತಕರು, ಪ್ರಗತಿಪರರು, ಏನೇನೇನೋ ಹೆಸರನ್ನ ಬಿರುದುಗಳನ್ನ ಇಟ್ಕೊಂಡಿರುವಂಥವರೆಲ್ಲ ಹಿಂದೂ ಧರ್ಮದಲ್ಲಿರುವಂತಹ ರಾಮಾಯಣ, ಭಗವದ್ಗೀತೆಯ ವಿಚಾರದಲ್ಲಿ ಪುಂಖಾನುಪುಂಖವಾಗಿ ಪುಂಗಿ ಊದ್ಕೊಂಡು ಓಡಾಡ್ತಾ ಇದ್ರಲ್ಲ, ರಾಮ ಕುಡುಕ ಅನ್ನೋದು, ಚಾಮುಂಡೇಶ್ವರಿನ ವೇಶ್ಯೆ ಅನ್ನುವಂಥದ್ದು, ಇಂಥವರೆಲ್ಲ ಇದ್ರಲ್ಲ. ಇದು ದ್ವೇಷ ಭಾಷಣದ ಅಡಿಯಲ್ಲಿ ಅಂಥವ್ರನ್ನ ಶಿಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಇಲ್ಲದೇ ಇದ್ರೆ ನೀವು ಪಾರ್ಸಲಿಟಿ ಮಾಡ್ತೀರಾ ಅಂತ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಕಡಿವಾಣ ಹಾಕಬೇಕು. ಎಡಪಂಥೀಯರು ಮತ್ತೆ ಚಿಂತಕರು, ಪ್ರಗತಿಪರ ಚಿಂತಕರು ಇನ್ನು ಮುಂದೆ ಏನು ಮಾತನಾಡ್ತಾರೆ ಅನ್ನೋದನ್ನ ನೋಡೋಣ. ದನದ ಮಾಂಸ, ರಸಂ, ಅನ್ನ ರಸಂ ಮಾತಾಡ್ರಪ್ಪ. ಇನ್ಮೇಲೆ ವಾಪಸ್ ಮುಳ್ಳಿನಿಂದನೇ ತೆಗಿಬೇಕು, ಬರುತ್ತೆ. ಇನ್ನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೆಸರಿಟ್ಟಿದ್ದ ಯೋಜನೆಗೆ ಮೋದಿ ಸರ್ಕಾರ ಕೊನೆಗೂ ಕೂಡ ನಾಮಕರಣ ಮಾಡಿದೆ. ಈ ವಿಚಾರದಲ್ಲಿ ನಿನ್ನೆ ಕೂಡ ಹೇಳ್ತಾ ಇದ್ವಿ. ಅದು VBG ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂತ ಹೇಳಿ ಮಸೂದೆ 2025 ಅಂಗೀಕರಿಸಿದರು. ಸರ್ಕಾರವು ರಾಷ್ಟ್ರಪಿತನನ್ನು ಅವಮಾನಿಸಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ನಿಬಂಧನೆಗಳೆಲ್ಲ ದುರ್ಬಲಗೊಳಿಸಿಬಿಟ್ಟಿದೆ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎದ್ದು ನಿಂತ್ಬಿಟ್ಟು, ಇಲ್ಲ ರೀ, ನೀವು 2005ರಲ್ಲಿ ಬಂದಿತ್ತದು ನರೇಗಾ ಇತ್ತು, ಅದನ್ನು 2009ರಲ್ಲಿ ಚುನಾವಣೆಗೋಸ್ಕರ ಮಹಾತ್ಮ ಗಾಂಧಿ ಅಂತ ಹೆಸರನ್ನು ಸೇರಿಸ್ಕೊಂಡ್ರಿ ನೀವು ಅಂತೇಳಿ ಅದೊಂದಿಷ್ಟು ಅಂತ ಗಲಾಟೆಗಳಾಯಿತು. ಮಸೂದೆ ಪ್ರತಿಗಳನ್ನೆಲ್ಲ ಹರಿದು ಸ್ಪೀಕರ್ ಕುರ್ಚಿ ಕಡೆಗೆಲ್ಲ ಎಸೆದ್ರು. ನಂತರ ಅಂಗೀಕಾರದ ನಂತರ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಿದ್ರು. विधेयक पर विचार करने हेतु प्रस्ताव स्वीकृत किया जाए। जो सदस्य इसके पक्ष में आ गए, जो सदस्य विरोध में ना गए, मेरे विचार में निर्णय यहाँ वालों के अलग भाषा अलग वेश, फिर भी अपना एक देश। सदस्य, आपको देश की जनता ने कागज फेंकने के लिए नहीं भेजा है। ವಿಚಾರದಲ್ಲಿ ನಿನ್ನೇನೆ ಹೇಳ್ಬಿಟ್ಟಿದ್ದೆ ನಾನು, ಏನಿದೆ ಏನಿಲ್ಲ ಅಂತೇಳಿ. ಕತೆ ಅಲ್ಲಿಗೆ ಇದ್ದಿದ್ದಷ್ಟೇ. ಹೆಸರನ್ನ ಚೇಂಜ್ ಮಾಡೋದ್ರಿಂದ ಆಗುವಂಥದ್ದೇನು? ನೀವು ಹೆಸರು ಯಾಕೆ ಸೇರಿಸಿದ್ರಿ? ಆರಂಭದಲ್ಲೇ ಸೇರಿಸಬೇಕಾಗಿತ್ತು. ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಇರೋದಾಗಿದ್ದೀರಿ. 2005ರಲ್ಲಿ ನರೇಗಾ ಅನ್ನೋ ವಿಚಾರದಲ್ಲಿ ಅವಾಗಲೇ ಮಹಾತ್ಮ ಗಾಂಧಿ ಅವರು ಸೇರಿಸಬೇಕಾಗಿತ್ತು. ಚುನಾವಣೆ ಟೈಮಲ್ಲಿ ಯಾಕೆ? ಬಂದೇ ಬರುತ್ತೆ ಅಲ್ವಾ. ಆಮೇಲೆ ಅದಿನ್ನೊಂದು ಅವಾಗಲೇ ಹೇಳೋದೊಂದು ಮರ್ತೆ, ಅದನ್ನ ಯಾವುದು ದ್ವೇಷ ಭಾಷಣದಲ್ಲಿ ಒಂದು ಅದರಲ್ಲಿದೆ ಪಾಯಿಂಟು, ಏನು ಸಂಘ ಅಥವಾ ಸಂಸ್ಥೆಯು ಅಪರಾಧ ತಪ್ಪಿತಸ್ಥರೆಂದು ಪರಿಗಣಿಸತಕ್ಕದ್ದು ಮತ್ತು ಅವರ ವಿರುದ್ಧ ವ್ಯವಹರಿಸಲು ದಂಡನೆಗೆ ಒಳಪಡಿಸದ್ದು ಅಂತ ಹೇಳಿದ್ದಾರೆ. ಅಂದ್ರೆ ಯಾರಾದರೂ ನಾನು ಮಾತಾಡಿದ್ನಂದ್ರೆ ನಾನು ಅಷ್ಟೇ ಅಲ್ಲ, ನನ್ನ ಸಂಸ್ಥೆಯನ್ನು ಕೂಡ ಇದರಲ್ಲಿ ಟಾರ್ಗೆಟ್ ಮಾಡಬೇಕು ಅನ್ನೋದಿದೆ.
ಅವರನ್ನು ಕೂಡ ಅದರಲ್ಲಿ ದಂಡಿತರಾಗಬೇಕು. ನಾಳೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಒಬ್ಬರು ಯಾವುದಾದ್ರೂ ದ್ವೇಷದ ವಿಚಾರದಲ್ಲಿ ಮಾತನಾಡಿದ್ರು ಅಂತ ಇಟ್ಕೊಳ್ಳೋಣ, ವೈಯಕ್ತಿಕ ಅಲ್ಲಿಗೆ ನಿಲ್ಲಿಸ್ತಿರೋ ಅಥವಾ ರಾಹುಲ್ ಗಾಂಧಿ ಅವ್ರನ್ನ FIR ಅಲ್ಲಿ ಸೇರಿಸ್ತಿರೋ, ಅವ್ರಿಗೆ ದಂಡ ಹಾಕ್ತಿರೋ, ಯಾವುದನ್ನ ಮಾಡ್ತೀರಿ? ವೈಯಕ್ತಿಕ ಅಂತ ಬಿಡಕ್ಕಾಗಲ್ಲ, ನಿಮಗೆ ವೈಯಕ್ತಿಕ ಅಂತ ಬಿಡಕ್ಕಾಗಲ್ಲ. ಅಲ್ಲಿಗೆ ಹೇಳಿದ್ದು ತಗಲಾಕೊಳ್ತೀರಾ, ನೋಡ್ತಾ ಇರಿ ಅಂತ ಹೇಳಿ.